ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇರುವಂಥದ್ದು. ಈ ಬಾರಿ ಒಂದು ದಿನ ಎಕ್ಸ್ಟ್ರಾ ಈ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ 11 ದಿನಗಳ ಕಾಲ ನಾಡಹಬ್ಬ ಇದೆ. ಸೊ ವರ್ಷವಿಡೀ ತನ್ನತ್ತ ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂಥ ನಗರದಲ್ಲಿ ಈಗ ದಸರೆಯ ಸಂಭ್ರಮ ಮೇಳೈಸಿದೆ. ನಾಡಹಬ್ಬ ದಸರಾ ಮಹೋತ್ಸವ ಸೆಪ್ಟೆಂಬರ್ 22ರಿಂದ ಆರಂಭ ಆಗಲಿದೆ. ಸೊ ಅದಕ್ಕೆ ಮುನ್ನವೇ ಈಗ ಯುವ ಹೃದಯಗಳಲ್ಲಿ ಸಂಭ್ರಮದ ಹೊನಲು ಹರಿಸುವ ಯುವ ಸಂಭ್ರಮ ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮ ಏನಿದೆ ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಸೊ ಅದಕ್ಕಾಗಿ ಅಂದಾಜು 400ರಿಂದ 450 ತಂಡಗಳು ಇನ್ನಿಲ್ಲದ ತಯಾರಿಯನ್ನು ಮಾಡ್ತಾ ಇವೆ. ಯುವ ಪಡೆಯನ್ನು ಕುಣಿಸುವ ಸಲುವಾಗಿಯೇ ಯುವ ಸಂಭ್ರಮದ ಆಯೋಜನಾ ಸಮಿತಿ ಕೂಡ ಹಗಲಿರುಳು ಎನ್ನದೆ ಪೂರ್ವ ತಯಾರಿಯನ್ನು ಕೈಗೊಂಡಿದೆ. ಗೆಲುವು ಸೋಲೆಂಬುದಿರದೆ 10 ದಿನಗಳ ಬೃಹತ್ ಕಾರ್ಯಕ್ರಮದಲ್ಲಿ ದಕ್ಷಿಣದ ಚಾಮರಾಜನಗರದಿಂದ ಉತ್ತರದ ಬೀದರ್ವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಅಂತೂ ಸಜ್ಜುಗೊಂಡಿದೆ. ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ಮಂದಿರದಲ್ಲಿ ಸೆಪ್ಟೆಂಬರ್ 10ರಿಂದ 20ರವರೆಗೆ ಈ ಒಂದು ಯುವ ಸಂಭ್ರಮಕ್ಕೆ ಪೂರ್ಣ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಬಯಲು ರಂಗಮಂದಿರದಲ್ಲಿ ವಿದ್ಯುತ್ ದೀಪಾಲಂಕಾರ ಆಗಿರಬಹುದು, 3D ಸೌಂಡ್ ಅಳವಡಿಕೆ, ಕಾಲೇಜು ಯುವಕ ಯುವತಿಯರಿಗೆ ಪ್ರತ್ಯೇಕ ಮೊಬೈಲ್ ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಅತಿಥಿಗಳಿಗೆ ಪ್ರತ್ಯೇಕವಾಗಿರುವಂತಹ ಕೊಠಡಿ ತೆರೆಯಲಾಗಿದೆ. ವಿವಿಐಪಿ ಅವರಿಗೂ ಕೂಡ ಪ್ರತ್ಯೇಕ ಆಗಿರುವಂತಹ ಗ್ಯಾಲರಿ ಇರುತ್ತೆ. ಉಪ ಸಮಿತಿ ಪದಾಧಿಕಾರಿಗಳು ಆದ್ಮೇಲೆ ಅಧಿಕಾರಿಗಳಿಗೆ ಗ್ಯಾಲರಿ ಇರುತ್ತೆ. ಸಾರ್ವಜನಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ದಸರಾ